ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ಟೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಈ ಘಟನೆ ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಸಂಗತಿಯಾಗಿದೆ. ಆದರ್ಶ್ ಅವರ ಸಾವಿನ ಸುತ್ತ ಇರುವ ಅನುಮಾನಗಳು ಮತ್ತು ಕುಟುಂಬದವರು ವ್ಯಕ್ತಪಡಿಸಿರುವ ಆತಂಕಗಳು ತನಿಖೆಯ ಅಗತ್ಯವನ್ನು ಎತ್ತಿ ತೋರಿಸುತ್ತಿವೆ. ಮೃತ ವ್ಯಕ್ತಿ 27 ವರ್ಷದ ಆದರ್ಶ್ ಬಾಪನಹಳ್ಳಿ ಗ್ರಾಮದ ವೆಂಕಟೇಶ್ ಮತ್ತು ಅಂಜಿನಮ್ಮ ಅವರ ಕಿರಿಯ ಮಗ. ಡಿಸೆಂಬರ್ 21ರಂದು ಬೆಳಗ್ಗೆ 11 ಗಂಟೆಗೆ ಮನೆಯಿಂದ ಹೊರಬಂದಿದ್ರು. ಫೋನ್ ಕರೆಗಳಿಗೆ ಸ್ಪಂದಿಸುತ್ತಿರಲಿಲ್ಲ. ತದನಂತರ ಪಟ್ಟೇನಹಳ್ಳಿ ಗ್ರಾಮ ಪಂಚಾಯಿತಿ ಸಮೀಪದ ಕೆರೆಯ ಪಕ್ಕದಲ್ಲಿರುವ ಶೆಡ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಡಿಸೆಂಬರ್ 22ರಂದು ಪೊಲೀಸರು ಲೊಕೇಶನ್ ಟ್ರೇಸ್ ಮಾಡಿದಾಗ ಮೃತದೇಹ ಪತ್ತೆಯಾಗಿದೆ. ಆದರ್ಶ್ ಅವರ ತಂದೆ ವೆಂಕಟೇಶಪ್ಪ ಅವರು ಕೆಲವು ಗಂಭೀರ ಅಂಶಗಳನ್ನು ಮುಂದಿಟ್ಟಿದ್ದಾರೆ. ಸಾವಿಗಿಂತ ಒಂದು ದಿನದ ಮುಂಚೆ ಜಮೀನಿನ ವಿಚಾರವಾಗಿ ಜಗಳ ನಡೆದಿತ್ತು ಅಂತ ತಿಳಿದು ಬಂದಿದೆ. 11 ಗಂಟೆಗೆ ಮನೆಯಾಗಿದ್ನು. ಆವಾಗಿನಿಂದ ಇಲ್ಲ ಸ್ವಾಮಿ. ರಾತ್ರಿ ಫೋನ್ ಮಾಡಿ ಫೋನಿಗೆ ತೆಗಿಲ್ಲ. ಬೆಳಗ್ಗಿಂದ ಮಾಡ್ತಾನೆ ಇದ್ದೀನಿ, ಫೋನ್ ತೆಗಿಲ್ಲ ಸ್ವಾಮಿ. ಆಮೇಲೆ ನಮ್ಗೇನೂ ಗೊತ್ತಿಲ್ಲ ಸ್ವಾಮಿ. ಹುಡುಕಿ ಸಾಕಾಯಿತು. ಫೋನ್ ಮಾಡಿ ಎಲ್ಲಿ ಅವನು ಅಂತಂದೇಳಿ ಆಮೇಲೆ ಕಂಪ್ಲೇಂಟ್ ಕೊಡವ ಅಂತಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ನಮ್ಗೆ ಗೊತ್ತಾಗಿದೆ ಸ್ವಾಮಿ. ನಮ್ಗೇನೂ ಗೊತ್ತಿಲ್ಲ. ಯಾವಾಗಿಂದ ಕಾಣ್ತಿಲ್ಲ? 11 ಗಂಟೆಯಿಂದ ಸ್ವಾಮಿ. ನಿನ್ನೆ ರಾತ್ರಿನ ಮಧ್ಯಾಹ್ನ? ನಿನ್ನೆ ಮಧ್ಯಾಹ್ನ. ಆವಾಗಿನಿಂದ ಇಲ್ಲ ಸ್ವಾಮಿ. ಏನು ಕೆಲಸ ಮಾಡ್ತಾರೆ ಸ್ವಾಮಿ? ಎಲ್ಲಿ ಹೋಗಲ್ಲ, ತೋಟ ಕೆಲಸ ಮಾಡಿಕೊಂಡು ಮನೆ ಹತ್ರ ಇದ್ದ ಇಲ್ಲ ತೋಟದಾಗ ಇದ್ದ. ನೆಲ್ಲಿ ಎತ್ತಾವತ್ತಾ ಇಲ್ಲ ಸ್ವಾಮಿ. ಏನು ಮಾಡಬೇಕು? ಏನು ಲವ್ ಇತ್ತ? ಯಾರ ಮೇಲೆ ಗಲಾಟೆ? ಏನಿಲ್ಲ ಸ್ವಾಮಿ. ಬಟ್ರ ಕೆಲ್ಸಕ್ಕೆ ಹೋಗ್ತಾ ಇದ್ನ ಅವಾಗ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಯಾವ ಅಭ್ಯಾಸ ಏನೂ ಇಲ್ಲ ಅಂಥದ್ದು. ವ್ಯವಹಾರಗಳೇನೂ ಇಲ್ಲ. ಮತ್ತೆ ಯಾಕೆ ಮನೇಲಿ ಏನು ಜಗಳ ಆಗಿತ್ತಾ? ಮನೇಲಿ ಏನಿಲ್ಲ ಸ್ವಾಮಿ. ಮತ್ತೆ ಯಾಕೆ ಏನಾಗಿದೆ? ಅಪ್ಪ ಸ್ವಾಮಿ, ನೆನ್ನೆ ಅಲ್ಲ ಮೊನ್ನೆ ಮನೆ ಹತ್ರ ಗಲಾಟೆ ಆಯ್ತು. ಹಿಂದ್ಗಡೆ ಕಲ್ಗಳೆತ್ತಬೇಕು ಅಂತಂದು ಬಂದ್ರವರು. ನಾನು ಬೇಡಪ್ಪ, ಸುಮ್ಮನೆ ಗಲಾಟೆಗಳು ಬೇಡ, ಸುಮ್ಮನೆ ಇರ್ರೆ, ಹೋಗ್ಬೇಡ್ರೆ, ಎಲ್ಲೇನ ಉಂಡ್ಕೊಂಡು ಸಾಯ್ಲಿ ಅಂತಂದು ಹೇಳಿದ್ನಿ. ಆಯಿತು ಅಂತ ಅವ್ರು ಸುಮ್ಮನೆ ಇದ್ದರು. ನನ್ನ ಮಗ ನನ್ನ ಒಬ್ಬ ಅಂದ ಸಾಯಂಕಾಲ, ನಾಳೆ ಬೆಳಗ್ಗೆ ಒಳಗಾಗಿ ಹೋಗೋ ಗೊತ್ತಾಗ್ತದೆ ಅಂತಂದ ನನ್ನ ಮಗನು. ಯಾರು? ಹಿಂದ್ಗಡೆ ತೋಟ ಐತೆ ನನ್ನ ಮಗಂದು. ಯಾರು ಅವ್ರ ಹೆಸರು? ಮುನ್ರಾಜ ಅಂತಂದು ನನ್ನ ಮಗ ಅಂದ. ಅಂದಾಗಿನಿಂದ ನನಗೂ ಇದು ಆಯಿತು, ಏನೋ ಸಡಪ್ಪ ಅಂತಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿ ಲೊಕೇಶನ್ನಾಗ ತೋರಿಸಿ ಈಗ ಇಲ್ಲಿ ಅವನೇ ಅಂತಂದು ಹೇಳಿದ ಇಲ್ಲಿಗೆ ಬಂದಿದ್ದೆ ಸ್ವಾಮಿ. ಅಷ್ಟು ಬಿಟ್ಟರೆ ನಮ್ಗೆ ಏನೂ ಗೊತ್ತಿಲ್ಲ. ಅಂದರೆ ನೀವು ನಿಮ್ಮ ಮಗನೇ ಹೆಂಗೆ ಮಾಡ್ಕೊಂಡಾರ ಅಥವಾ ಯಾರನ್ನು ಸಾಯಿಸೋರು ಅಂತೇಳಿ? ಅವನೇ ಹೆಂಗೆ ಮಾಡ್ಕೊಂಡಿರ್ತಾರೆ ಸ್ವಾಮಿ. ಮಾಡ್ಕೊಳಕ್ಕೆ ಇದ್ಲೇನೆ ಜಾಗ ಇನ್ನೆಲ್ಲಿ ಗೊತ್ತಿಲ್ಲ ಸ್ವಾಮಿ. ಇನ್ನೆಲ್ಲಿ ಮಾಡ್ಕೊಳಕ್ಕಾಗಲ್ಲ. ಕಿತ್ಲಾಡಿಲ್ಲ, ಮನೆಯಾಗ ಏನೂ ಅಂದಿಲ್ಲ. ಅಂಥೋದ್ರಾಗ ಇಲ್ಲಿ ಬಂದು ಸಾಯ್ಬೇಕು ಅನ್ನೋದು ಯಾರು ಇರ್ತಾರೆ ಸ್ವಾಮಿ? ಅಲ್ಲ, ಬೈಕ್ ತಂದಿಲ್ಲೇ ನಿಲ್ಸಿದಾರಲ್ಲ. ಇನ್ನೇನೋ ಮಾಡಿ ತಂದಿಲ್ಲಿ ಹಾಕ್ದಿರಿ, ಇಲ್ಲಿ ನೆಲ್ಲಿ ಹಾಕ್ತಾರೆ ಸ್ವಾಮಿ. ಅಂದರೆ ನೀವು ಹೇಳೋದ್ರಲ್ಲಿ ಅರ್ಥ ಏನಂತ? ಯಾರೊಬ್ಬ ತಗೊಂಡು ಬಂದಿರ್ತಾರೆ, ಅಲ್ಲಿ ಹಾಕಿರ್ತಾರೆ, ಏನೋ ಮಾಡಿರ್ತಾರೆ. ಇಲ್ಲ ನಾವು ನೋಡಿರ್ತೀರ. ಅವ್ರು ಯಾರವರು? ನಿಮಗೂ ಅವ್ರಿಗೇನು ಜಗಳ? ಬಿಡು ಸ್ವಾಮಿ, ಹೇಳಿ ನಾವೇನು ಬರ್ತದೆ ಇವಾಗ. ನೋಡು, ನಮ್ಗೆ ಹಿಂದ್ಗಡೆ ಬರಲ್ಲ, ಏನೂ ಇಲ್ಲ. ನನ್ನ ಮಕ್ಕಳು ಮಾಡಿದವ್ರು ಚೆನ್ನಾಗಿರಲಿ, ದೇವ್ರು ನೋಡ್ಕೊತಾನೆ, ಆಯಿತಾ? ನಾವು ತುಪ್ಪಕ್ಕೋಗಿಲ್ಲ. ಅಂಥದ್ರಲ್ಲಿ ನಮ್ಗೆ ನೋವು ಕೊಟ್ಟರು. ಯಾವ ಬಾಪನಹಳ್ಳಿ. ಮಗ ಹೆಸರು? ಆದರ್ಶ. ಎಷ್ಟನೇ ಮಗ? 4ನೇವನು. ಈ ಜಗಳಕ್ಕೂ ಮತ್ತು ಆದರ್ಶ್ ಸಾವಿಗೂ ನೇರ ಸಂಬಂಧ ಇರಬಹುದು ಅನ್ನೋ ಬಲವಾದ ಅನುಮಾನವನ್ನು ಕುಟುಂಬಸ್ಥರು ವ್ಯಕ್ತಪಡಿಸುತ್ತಿದ್ದಾರೆ. ಸರ್, ಆದರ್ಶ್ ಅಂತ ಹೇಳ್ಬಿಟ್ಟು ಹೆಸರು. ನಮ್ಮ ಬ್ರದರ್ ಅವರು ಮನೆ ಹತ್ರ ಗಲಾಟೆ 1-2 ದಿವಸ ಹಿಂದಿನ ದಿನ ಗಲಾಟೆ ಮಾಡಿದ್ರು. ನಮ್ಮ ಮನೆಯಿಂದ ಜಮೀನು ಇದಕ್ಕೋಸ್ಕರ. ನಮ್ಮ ಮನೆಯಿಂದ ಸರ್. ರಾಜಪ್ಪ ಅಂತ ಹೇಳ್ಬಿಟ್ಟು ಅವರು ಇದು ಮಾಡಿದ್ರು. ನಮ್ಮ ಮನೇಲಿ ಏನು ಗಲಾಟೆ ಇಲ್ಲ. ಬರ್ತೀನಿ 11 ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಗಾಡಿ ತೊಗೊಂಡು ಬಂದಿದ್ದೆ ಅಷ್ಟೇ ಸರ್. ಫೋನೇ ತೆಗಿತಾ ಇಲ್ಲ. ಅಂದರೆ ನಿಮ್ಮ ಅರ್ಥ ಏನು ಸರ್? ಅದೇ ನಮಗೂ ಗೊತ್ತಿಲ್ಲ. ಇವಾಗ ನಮಗೆ ಇದು ಮಾಡಿಕೊಡ್ಬೇಕು ಸರ್, ಪ್ರೂಫ್ ಮಾಡಿಕೊಡ್ಬೇಕು ನಮಗೆ. ಅಲ್ಲ, ಏನಾಗಿದೆ? ನೇಣು ಹಾಕೊಂಡಿದ್ದಾರೆ ಸರ್ ಅವರು. ಇಲ್ಲಿ ಆ ಶೆಡ್ ಒಳಗಡೆ. ಅವರು ಅಂಥ ಸಾಲ ಇಲ್ಲ, ಏನೂ ಇಲ್ಲ. ಅವರು ನೇಣು ಹಾಕೊಂಡ ಸೀನೂ ಇಲ್ಲ ಸರ್. ಮನೇಲಿ ಆಗಿರ್ತಿದ್ರು? ಮನೇಲಿ ನಾವು ಎಲ್ಲ ಒಟ್ಟಾಗಿ ಇದ್ವಿ ಸರ್. ಅಲ್ಲ, ನಿಮ್ಮ ಜೊತೆಲೇ ಆಗಿರ್ತಿದ್ರು ಮನೇಲಿ? ಆರಾಮಾಗಿರ್ತಾಯಿದ್ರು ಸರ್.
ಲವ್ ಏನೋ ಇತ್ತಾ ಅಥವಾ ಬೇರೆ ಏನಿಲ್ಲ ಸರ್, ಏನಿರಲಿಲ್ಲ ಸರ್. ಎಷ್ಟು ವಯಸ್ಸು? 27 ವರ್ಷ ಸರ್. 27. ಏನು ಕೆಲಸ ಮಾಡ್ತೀವಿ ಸರ್ ವ್ಯವಸಾಯ ಸರ್. ನೀವು ಎಷ್ಟು ಜನ ಮಕ್ಕಳು? ನಾವು 5 ಜನ ಸರ್. ಅಲ್ಲ ಮತ್ತೆ ಈ ಥರ ಹ್ಯಾಂಗ್ ಮಾಡ್ಕೊಳಾರ ಅಥವಾ ಏನು ಯಾರಾದ್ರೂ ಏನು ಸಾಯಿಸಿದಾರೆ? ನಮ್ಗೆ ಯಾರಾದರೂ ಸಾಯಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಸರ್ ಡೌಟ್ ಅಂತ. ಡೌಟು. ಅವ್ರು ಮಾಡ್ಕೊಂಡು ಇದಿಲ್ಲ ಸರ್. ಅಲ್ಲ ಏನು ಪರ್ಸ್ನಲ್ ಎಲ್ಲ ಏನಾದರೂ ಹೇಳ್ಕೊತಿದ್ರು ಅವ್ರದ್ದೇನು? ಇಲ್ಲ ಸರ್, ಈಗ ಹಂಗಿದ್ರೆ ಹೇಳ್ತಾಯಿದ್ರು ಸರ್. ನಿನ್ನೆ ಯಾವ ಥರ ಇದ್ರಣ್ಣ ಅವರು? ಆರಾಮಾಗಿದ್ರು ನೋಡಿ, ಇಬ್ಬರು ಜೊತೆಯಲ್ಲಿ ಫೋನ್ ಮಾಡಿಬಿಟ್ಟು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಗಾಡಿ ತೊಗೊಂಡ್ಬಂದ್ರು ಸರ್. ಅಷ್ಟೇ ಏನಂತ ಸರ್. ಹೇಳಿ ಬಂದರು? ಏನು ಹೇಳಿಲ್ಲ, ಗಾಡಿ ಎತ್ಕೊಂಡು ಬಂದುಬಿಟ್ರು. ಇಲ್ಲಿಗೆ ಗಾಡಿ ತಗೊಂಡು ಎಲ್ಲಿಗೆ ಬಂದರು ಅಂತ ಗೊತ್ತಿಲ್ಲ. ಆವತ್ತಿಗಿಂದ ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡ್ತಾಯಿಲ್ಲ, ಫೋನ್ ರಿಂಗ್ ಆಗುತ್ತೆ. ಆಮೇಲೆ ಏನು ಮಾಡಿದ್ರು? ಆಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಲೇವೋ ಎತ್ಕೊಂಬಂದು ಇಲ್ಲಿ ನಾವು ನೋಡಿದ್ರೆ ನೇಣು ಹಾಕ್ಬಿಟ್ಟಿದ್ದಾರೆ ಸರ್. ನಿಮ್ಗೆ ಇಲ್ಲೇ ಯಾಕೆ ಗೊತ್ತಾಯ್ತು? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು ಸರ್ ನಾವು. ಅವರು ಲೊಕೇಶನ್ ಕಳಿಸಿದ್ದು. ಇಲ್ಲಿ ಬಂದು ನಾವು ನೋಡಿದ್ರೆ ನೇಣು ಹಾಕ್ಬಿಟ್ಟು. ಇದು ಕೇವಲ ಆತ್ಮಹತ್ಯೆಯಲ್ಲ, ಇದರ ಹಿಂದೆ ಬೇರೆ ಯಾವುದೋ ಕೈವಾಡ ಇರಬಹುದು ಅನ್ನೋದು ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಈಗಾಗಲೇ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರೋದ್ರಿಂದ ತನಿಖೆ ಪರೀಕ್ಷೆ ನಡೆಸಲಾಗುತ್ತೆ. ಸಾವಿನ ನಿಖರ ಸಮಯ ಮತ್ತು ಕಾರಣ ತಿಳಿಯಲು ಇದು ಸಹಕಾರಿಯಾಗುತ್ತೆ. ಮೊಬೈಲ್ ಕಾಲ್ ರೆಕಾರ್ಡ್ಸ್ನ ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಸಾವಿಗಿಂತ ಮುಂಚೆ ಆದರ್ಶ್ ಯಾರ ಜೊತೆ ಮಾತನಾಡಿದ್ರು ಅನ್ನೋದು ಇದರಿಂದ ತಿಳಿದು ಬರುತ್ತೆ. ಜಮೀನು ವಿವಾದದ ತನಿಖೆಯನ್ನು ಕೂಡ ಮಾಡಲಾಗುತ್ತೆ. ಜಗಳದಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಗಳನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಕೂಡ ಇದ್ದು, ಆದರ್ಶ್ ಅವರ ಕುಟುಂಬಕ್ಕೆ ಈ ಕಠಿಣ ಸಮಯದಲ್ಲಿ ಧೈರ್ಯ ಸಿಗಲಿ, ಪೊಲೀಸ್ ತನಿಖೆಯಿಂದ ಸತ್ಯಾಂಶ ಹೊರಬಂದು ಒಂದು ವೇಳೆ ಇದರಲ್ಲಿ ಯಾರದ್ದಾದ್ರೂ ಪ್ರೇರಣೆ ಅಥವಾ ಕೈವಾಡ ಇದ್ರೆ ಅವರಿಗೆ ಶಿಕ್ಷೆ ಆಗಲಿ ಅಂತ ಆಶಿಸೋಣ. ಆದರ್ಶ್ ಅವರ ಕುಟುಂಬಕ್ಕೆ ಈ ಕಠಿಣ ಸಮಯದಲ್ಲಿ ಧೈರ್ಯ ಸಿಗಲಿ, ಪೊಲೀಸ್ ತನಿಖೆಯಿಂದ ಸತ್ಯಾಂಶ ಹೊರಬಂದು ಒಂದು ವೇಳೆ ಇದರಲ್ಲಿ ಯಾರದ್ದಾದ್ರೂ ಪ್ರೇರಣೆ ಅಥವಾ ಕೈವಾಡ ಇದ್ರೆ ಅವರಿಗೆ ಶಿಕ್ಷೆ ಆಗಲಿ ಅಂತ ಆಶಿಸೋಣ.